ವಿಶ್ವಾಸನೇ ನನಗೆ ಇದಕ್ಕೆ ಕಾರಣ. ಹೊಟ್ಟೆ ಹಿಂಗೆ ತಿಂದು 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 ನಾನು ಬಸ್ರಿ ಆದಂಗೆ ಆಗ್ಬಿಟ್ಟಿದಿ. ನನಗೆ ಬಾಡೇ ಗಾಡು. ನಾನ್ ಬಾಡ್ ಮಿಸ್ ಮಾಡಿದ್ರೆ ವೆರಿ ಬ್ಯಾಡು. ಇದಕ್ಕೇನು ಕಮ್ಮಿ ಇಲ್ಲ ಅಂತಮ್ಮ ಇವ್ ಸ್ಪೆಷಲ್ ಏನು ಸಮಾಜಿ ಸ್ಟೈಲ್ ಟರ್ಕಿ ಬಾಡು. ನಮ್ಮಳ್ಳಿನೇ ಅಂದ, ನಮ್ಮಳ್ಳಿ ಅಡ್ಗೆ ಇನ್ನೂ ಚಂದ. ಬಾಗರು ನಮ್ಮಳ್ಳಿಗೆ ಹಂಚ್ಕೊಂತೀನಿ ನನ್ನ ಜೊತೆಗೆ. ಹಾ ಬರಲ್ಲ. ತೆರೀರಿ ತೆರೀರಿ ಬಿಸಾಗಲ್ಲ. ಎಲ್ಲ ತೆರ್ತುದಿಸ್ಬಿಡೋಣ. ಏನ್ ಹೇಳ್ತಾ ಇದೀಯ ಗುರು? ಫಸ್ಟ್ ತೆರೀರಿ. ಏನಂತ ತೆರಿತಾ ಇದೆಯಲ್ಲ, ಎಲ್ಲಿ ಕಲ್ತು ತೆರೆಯೋದ? ಎಂತ ಕ್ವಶನ್ ಕೇಳಿದ್ರಿ, ಆನ್ಸರ್ ಇಲ್ಲದಂತ. ಬಸ್ಸು, ಇದು ಟರ್ಕಿ ಬಾಡು. ನಾನ್ ತಿನ್ನೋದ ಸ್ಪೀಡು, ನೀನ್ ತಗೋ ಕಟ್ ಮಾಡು. ಸೂಪರ್ ಅಣ್ಣ, ಒಂದ್ಸಲ ತವ್ರೇನ್ ಬರೆಯಲ್ಲ. ಟರ್ಕಿ ಕೋಳಿ ಮಟನ್ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಾಯ್ತು. ಇವಾಗ ಸಾವ್ಜಿ ಸ್ಟೈಲಲ್ಲಿ ಒಳ್ಳೆ ಕರ್ಡ್ ಮಾಡ್ಕೊಳ್ಳೋಣ. ಯಾವ ತರ ಸಾವ್ಜಿ ಹೋಟ್ಲಲ್ಲಿ ಕರ್ಡ್ ಮಾಡ್ತಾರೆ ಅದೇ ತರ ಇರ್ತದೆ, ಸಖತ್ತ ಇರ್ತದೆ. ಯಾವ ತರ ಮಸಾಲೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಸಿಂಪಲ್ ಆಗಿ ಸೂಪರ್ ಆಗಿ ಮಾಡ್ಕೋಬಹುದು, ಸಖತ್ತ ಇರ್ತದೆ. ಕಲ್ಲುಪ್ಪು, ಅಚ್ಕಾರದ ಪುಡಿ, ಕುಟ್ಕೊ ಬಂದಿರೋ ಧನಿಯಾ ಕಾಳು, ಅರಿಶಿಣ ಪುಡಿ ಸ್ವಲ್ಪ, ಅಡುಗೆ ಎಣ್ಣೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸವಾಜಿ ಸ್ಟೈಲ್ ಮಟನ್ ಅಂದ್ರೇನೆ ಈ ಖಾರ. ಈ ಉತ್ತರ ಕರ್ನಾಟಕದ ಅಡುಗೆಗಳಿಗೆಲ್ಲ ಖಾರ ಈ ಥರ ಹಾಕಬೇಕು, ಆವಾಗಲೇ ಒಳ್ಳೆ ಟೇಸ್ಟ್ ಬರೋದು. ನೋಡಿ ಹೆಂಗೆ ಖಾರ ಹಂಗೆ ಕಾಣಿಸ್ತಾ ಇರಬೇಕು. ಬಾಡಿಗೆ ಮಸಾಲೆ ಎಲ್ಲ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡಾಯ್ತು. ಇವಾಗ 15 ನಿಮಿಷ ಮಡಗ್ಬಿಡೋಣ. ಒಳ್ಳೆ ಮಸಾಲೆ ಹಿಡ್ಕೊಂಡು ಬಾಡು ಸಖತ್ತಾಗಿರ್ತದೆ. ಬನ್ನಿ ಇವಾಗ ಒಂದು ಸೂಪರ್ ಆಗಿರೋ ಸಾವ್ಜಿ ಸ್ಟೈಲು ಟರ್ಕಿ ಮಟನ್ ಕರ್ಡ್ ಮಾಡ್ಕೊಳ್ಳೋಣ. ಅಡುಗೆ ಎಣ್ಣೆ, ಬಸ್ಸು ತಗೋ ಟರ್ಕಿ ಬಾಡು, ಬೇಗ ಮಾಡು.
ಸೂಪರ್, ಮಾಡೋಣ ಬಾ. ಮಸಾಲೆ ಇಟ್ಕೊಂಡಿರೋ ಟರ್ಕಿ ಬಾಡು. ರುಬ್ಕ ಬಂದಿರೋ ಶುಂಠಿ ಬೆಳ್ಳುಳ್ಳಿ, ಎಣ್ಣೆಲಿ ಇವಾಗ ಒಂದು 15 ನಿಮಿಷ ಚೆನ್ನಾಗಿ ಮಟನ್ನು ಫ್ರೈ ಆಗಲಿ. ಎಣ್ಣೆಲಿ ಟರ್ಕಿ ಬಾಡು ಚೆನ್ನಾಗಿ ಬೆಂದೈತೆ. ಇವಾಗ ರುಬ್ಕೊ ಬಂದಿರೋ ಟೊಮೊಟೊ ಹಣ್ಣು ಹಾಕೊಬಿಡೋಣ. ಬಾಡ್ ಬೇಯಕ್ಕೆ ನೀರು, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ರೆಡಿ ಆಯ್ತು ಟರ್ಕಿ ಬಾಡು. ನಾವು ತಿನ್ನೋದ್ರಲ್ಲೇ ಸ್ಪೀಡು. ಚೆನ್ನಾಗಿದೆ ಅದನ್ನ ಆಮೇಲೆ ನೋಡ್ತಾರೆ, ಮೊದ್ಲು ಊಟ ಹಾಕ್ಸ್ರಿ. ಮನ್ಸು ದೊಡ್ಡದು, ಎಲೆನೂ ದೊಡ್ಡದೆ. ಒಂದು ಸ್ವಲ್ಪ ಪೀಸ್ ಹಾಕು ಬಸ್ಸು. ತೋರ್ಸುನೆ, ಅನ್ನಕ್ಕಿಂತ 3ರಷ್ಟು ಕೋಳಿನೇ ಹಾಕಿಸ್ಕೊಂಡವನೆ. ಅನ್ನ ಕಮ್ಮಿ, ಪೀಸ್ ಜಾಸ್ತಿ. ಅವನಿಗೆಲ್ಲೋ ದೇವರು ಒಂದು ಮಚ್ಚೆ ಇಟ್ಬಿಟ್ಟಿದ್ದಾನೆ ಕಣ. ಸೂಪರ್ ಆಗೈತೆ. ಟರ್ಕಿ ಬಾಡ. ಸೂಪರು. ಹಾಯ್ ಫ್ರೆಂಡ್ಸ್, ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲೆಗ್ ಪೀಸು ಸೂಪರ್. ಅದ್ಭುತ. ಪರಮಾದ್ಭುತ. ಸೂಪರ್. ಸೂಪರ್ ಆಗಿದೆ. ನೀವು ಬಂದು ಟೇಸ್ಟ್ ಮಾಡಿ. ನಮ್ಮ ಭಟ್ರ ಕೈ ರುಚಿ ನೀವು ನೋಡಿ ಕಳ್ದೈತೀರಿ. ಸ್ವರ್ಗ ನನ್ನ ಬಾಳ ಒಳಗಡೆ ನೋದೆ. ಸೂಪರ್ ಆಗಿದೆ. ವೀಕ್ಷಕರ, ಇವತ್ತಿನ ರೆಸಿಪಿ ಟರ್ಕಿ ಬಾಡು ಹೆಂಗಿದೆ ಅಂದ್ರೆ ತಿಂತಾ ಇದ್ರೆ ನೋಡಿ ಕೆಂಪಿಗೆ ಬೆಣ್ಣೆ ಥರ ಇದೆ.
ಸೂಪರ್ ಆಗಿದೆ ಭಟ್ರೆ, ನಿಮ್ಮ ಕೈ ರುಚಿನೇ ಕೈ ರುಚಿ ಭಟ್ರೆ, ಸೂಪರ್. ಸವಾಜಿ ಹೋಟ್ಲಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಮಟನ್ ಕರ್ಡ್ ಮಾಡಿರೋದು, ಅದು ಟರ್ಕಿ ಮಟನ್ ಕರ್ಡು ಯಾವ ಥರ ಐತೆ ಸಖತ್ತಾಗಿ ಖಾರವಾಗಿ. ಉತ್ತರ ಕರ್ನಾಟಕ ಅಂದ್ರೇ ಖಾರಕ್ಕೆ ಫೇಮಸ್ಸು, ಖಾರವಾಗಿ ಸವಾಜಿ ಸ್ಟೈಲು ನೋಡಿ. ಟರ್ಕಿ ಬಾಡ್ ಮಾತ್ರ ಸಖತ್ತಾಗಿ ಬೆಂದೈತೆ, ಬೇಯಿಸೋದು ಸಖತ್ ಕಷ್ಟ. ಆದರೂ ನಿಮಗೋಸ್ಕರ ಚೆನ್ನಾಗಿ ಬೇಯಿಸಿದ್ದೀವಿ. ಹಂಗೆ ಬಾಯಿಗೆ ಇಕ್ಕೊಂಡ್ರೆ ಮೂಳೆ ಮಾಂಸ ಬೇರೆ ಆಗೋಯ್ತದೆ. ಅದಕ್ಕೆ ಹಾಕಿರೋ ಖಾರ, ಆ ಟೊಮೊಟೊ ರುಬ್ಕೊ ಬಂದಿರೋದು, ಅದು ಎಲ್ಲ ಒಳ್ಳೆ ಟೇಸ್ಟ್ ಕೊಡ್ತದೆ. ಈ ಥರ ಈಸಿಯಾಗಿ ಮಾಡ್ಕೊಂಡು ತಿನ್ನಿ, ಅದ್ಭುತವಾಗಿರ್ತದೆ. ಟರ್ಕಿ ಬಾಡು ಟೇಸ್ಟೇ ಬೇರೆ, ಅದ್ಭುತವಾಗಿ ಬೆಂದಿರೋದಕ್ಕೂ ಆ ಖಾರ ಹಿಡ್ದಿರೋದಕ್ಕೂ ಸಖತ್ತಾಗಿ ಬಂದೈತೆ, ಸಖತ್ತಾಗೈತೆ, ಸೂಪರಾಗೈತೆ. ಟ್ರೈ ಮಾಡಿ, ಅದ್ಭುತವಾಗೈತೆ. ಉತ್ತರ ಕರ್ನಾಟಕದ ರೆಸಿಪಿ ಖಾರವಾಗೈತೆ, ಸೂಪರ್. ಅದರಲ್ಲೂ ಲೋಕಿ ಬಾಸ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಅವ್ರು ಬಂದೇ ಬರ್ತಾರೆ. ನಾವು ಮಾಡಿರೋ ಬಾಡ್ನ ತಿಂದೇ ತಿಂತಾರೆ, ತಲೆ ಕೆಡ್ಸ್ಕೋಬೇಡಿ. ನೋಡಿ ಈ ವಿಡಿಯೋ ಹಿಂಗೋಗಿ ಹಿಂಗೆ ಬರೋಷ್ಟಕ್ಕೆ ಬರ್ತಾರೆ. ಟರ್ಕಿ ನನಗೋಸ್ಕರನೇ ಅಂತಲೇ ಇಟ್ಟವ್ರೆ, ನಾನು ವೀಡಿಯೋಗೆ ಹೋಲಿಲ್ಲ ಅಂದ್ಬಿಟ್ಟು. ಬಾಸು ನೀವಿಲ್ದೇರೆ ವೀಡಿಯೋಗೆ ಕಳೆ ಇಲ್ಲ, ನೀವಿಲ್ದೇರೆ ಬಾಡ್ಗೆ ತುಂಬ ಬೇಜಾರು ಟರ್ಕಿಗೆ ಅಂದ್ಬಿಟ್ಟು ನನಗೋಸ್ಕರ ನೈಟೇ ಊರಿಗೆ ಹೋಗಿದ್ದನ್ನ ಕರ್ಸ್ಬಿಟ್ಟು ಸ್ಪೆಷಲಾಗಿ ಕೊಟ್ಟವ್ರೆ. ಓಹೋ ಏನಂತೀರಾ, ಹಂಗೆ ಅದೇ ಅಂದರೆ ಓಹೋ ಪೀಸು ನೋಡ್ತಾ ಇದ್ದೀರಾ ನೀವು, ನನಗೆ ತಿನ್ನಕ್ಕೆ ಮನಸ್ಸು ಎಳಿತಾದೆ. ನಿಮಗೋಸ್ಕರ ಒಂದೆರಡು ಪದ ತಡ್ಕೊಂಡು ಮಾತಾಡ್ತಾ ಇದ್ದೀನಿ, ಈಗ ತಿಂದಾಕ್ಬಿಡ್ತೀನಿ. ಈಗ ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್ ನೋಡಿ ಈಗ ನನಗೆ ಬಾಡೇ ಗಾಡು, ನಾನ್ ಬಾಡ್ ಮಿಸ್ ಮಾಡಿದ್ರೆ ವೆರಿ ಬ್ಯಾಡು. ಅಯ್ಯ ಇದಕ್ಕೇನ್ ಕಮ್ಮಿ ಇಲ್ಲ. ಅದಕ್ಕೆ ಎಷ್ಟೋ ತರ ಆಗ್ಲಿ ಅನ್ಬಿಟ್ಟು ನನ್ನ ಕೆಲ್ಸಗಳನ್ನ ಮುಗಿಸ್ಕೊಂಡ್ ಬಂದಿದ್ದೀನಿ, ಮುಗಿಸ್ಕೊಂಡ್ ಬಂದು ನೈಟೇ ತಿಂತಾ ಇದ್ದೀನಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ, ನೀವು ಪ್ರೀತಿ ಕೊಡ್ತಾ ಇರೋದಕ್ಕೆ ನಾನು ಹಿಂಗೆ ತಿಂತಾ ಇರೋದು. ನೀವು ನೋಡಿ ನಮ್ಮನ್ನ ತಿನ್ನಿ ಬಾಸು, ನೀವು ತಿಂದ್ರೇನೆ ಚಂದ ಅಂದು. ನಾನಂತೂ ಡೈಲಿ ಆಹಾ ವಾರ ಏನು ಮಿಸ್ ಆಯ್ತದೋ ಇಲ್ವಾ, ನಮ್ಮ ಈ ಟರ್ಕಿ ಬಾಡಂತೂ ಮಿಸ್ ಆಗಲ್ಲ. ಜಡಿಲ ಬಾಸು. ಅಸಲಾಗಿ ಬಂದ ಸಾಕಾದಾಗ ಬಂದದೆ ಕಣ್ರೆ. ಹೊಟ್ಟೆ ಸಂತೋಷವಾಗಿದ್ರೆ ಸಾಕು ಬಾಸು, ನಮ್ಗೆ ಇನ್ನೇನು ಬೇಕು. ಅದೇ ಬಾಸು, ನಿಮ್ಮ ಪ್ರೀತಿ ವಿಶ್ವಾಸನೇ ನನಗೆ ಇದಕ್ಕೆ ಕಾರಣ. ಹೊಟ್ಟೆ ಹಿಂಗೆ ತಿಂದು ನಾನು ಬಸ್ರಿ ಆದಂಗೆ ಆಗ್ಬಿಟ್ಟಿದ್ದಿ. ಇಲ್ಲ ಬಾಸು, ಇದು ಪ್ರೀತಿ ವಿಶ್ವಾಸಕ್ಕೆ ಬಂದಿರೋದು, ತಿಂದಲ್ಲ ಬಂದಿರೋದು. ಸೆಂಟಿಮೆಂಟ್ ಬರೆಸ್ತವನೆ. ಜೀವನದಲ್ಲಿ ಬಾಡ್ನ ಬಿಟ್ರೆ ನಾನು ಇರಲ್ಲ, ಬಾಡೇ ನಮ್ ಗಾಡು, ಅದಿದ್ರೇನೆ ನನಗೆ ಜೀವನ. ಇದೆಲ್ಲ ತಿಂದ್ಮೇಲೆ ನನಗೆ ಏನು ಅನಿಸ್ತಾ ಇದೆ ಅಂದ್ರೆ ಹೇಳ್ಬಿಡ್ಲಾ, ಮುಗ್ಯಾಂಬಗೆ ಮಜಾ ಬಂತು, ಸೂಪರ್. ಹೆಂಗಿತ್ತು ರೆಸಿಪಿ? ಟರ್ಕಿ ಕೋಳಿ ಎಲ್ಲ ಖಾಲಿ ಓಟ್ ಬತ್ತೀಯಾ? ಟಾಟಾ ಓಟ್ ಬಾ.